ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ನಡೆದ ರಾಮ ಮಂದಿರದ ಉದ್ಘಾಟನೆ ಮತ್ತು ಬಾಲರಾಮನ ಪ್ರತಿಷ್ಠಾಪನೆ ಇಡೀ ವಿಶ್ವದ ಗಮನವನ್ನು ಸೆಳೀತು. ಈಗ ಅದರ ಬೆನ್ನಲ್ಲೇ ವಿಷ್ಣುವಿನ ಮತ್ತೊಂದು ಅವತಾರ ಅಂತಲೇ ಹೇಳುವ ಕಲ್ಕಿಯ ಮಂದಿರ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿದೆ. ಮೊಘಲ್ ದೊರೆ ಬಾಬರ್ನಿಂದ ನಾಶವಾಗಿದ್ದ ಆ ದೇವಾಲಯವನ್ನ ಮರು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಚಾಲನೆ ಸಿಗ್ತಾ ಇದ್ದು, ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ. ಹಾಗಾದ್ರೆ ಏನಿದು ಕಲ್ಕಿಧಾಮ? ಪುರಾಣಗಳಲ್ಲಿ ಬರುವ ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಗೆ ದೇವಾಲಯ ನಿರ್ಮಾಣ ಆಗ್ತಾ ಇದೆಯಾ? ಹಾಗಾದ್ರೆ ಆ ದೇವಾಲಯ ಇರೋದಿಲ್ಲಿ? ಕಲ್ಕಿಯ ಜನ್ಮಸ್ಥಳವಾಗುವ ಸ್ಥಳ ಅಂತ ನಂಬಲಾಗಿರುವ ಶಾಂಬಾಲಾ ಅನ್ನೋದೆಲ್ಲಿದೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನೀವು ಪುರಾಣಗಳಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಕೇಳಿರ್ತೀರಾ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಹಾಗೂ ಕಲ್ಕಿ. ಈಗಾಗಲೇ ಈ ಪೈಕಿ 9 ಅವತಾರಗಳು ಆಗಿ ಹೋಗಿವೆ. ಅವುಗಳ ಬಗ್ಗೆ ನಾವು ಓದಿದ್ದೀವಿ. ಇನ್ನು ಬುದ್ಧಾವತಾರದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸನಾತನಿಗಳು ಬುದ್ಧನನ್ನ ವಿಷ್ಣುವಿನ 9ನೇ ಅವತಾರ ಅಂತ ನಂಬಿದ್ದಾರೆ. ಸೊ ಇನ್ನು ಉಳಿದಿರೋದು ಕಲ್ಕಿ ಅವತಾರ ಮಾತ್ರ. ಸ್ವಾರ್ಥಿ ಪ್ರಪಂಚವನ್ನ, ಅಜ್ಞಾನದ ಅಂಧಕಾರವನ್ನ ಕೊನೆಗಾಣಿಸಿ ಸತ್ಯಯುಗವನ್ನ ಪ್ರಾರಂಭಿಸೋದಿಕ್ಕೆ ವಿಷ್ಣುವು ಕಲ್ಕಿಯ ಅವತಾರದಲ್ಲಿ ಭೂಮಿಗೆ ಬರ್ತಾನೆ ಅನ್ನೋದು ಭಾರತೀಯರ ನಂಬಿಕೆ. ನಮ್ಮಲ್ಲಿ 4 ಯುಗಗಳ ಕಲ್ಪನೆ ಇದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ. ಸತ್ಯಯುಗದಲ್ಲಿ 17,28,000 ವರ್ಷಗಳು, ತ್ರೇತಾಯುಗದಲ್ಲಿ 12,96,000 ವರ್ಷಗಳು, ಅಲ್ಲಿಂದ ದ್ವಾಪರ ಯುಗಕ್ಕೆ ಬಂದ್ರೆ 8,64,000 ವರ್ಷಗಳು ಹಾಗೂ ಕಲಿಯುಗದಲ್ಲಿ 4,32,000 ವರ್ಷಗಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದು ಧರ್ಮರಾಯನ ಪಟ್ಟಾಭಿಷೇಕ ಶುರುವಾಗುತ್ತಲ್ಲ, ಅದನ್ನ ಕಲಿಯುಗದ ಆರಂಭ ಅಂತ ಹೇಳಿದ್ರೆ ಕಲಿಯುಗ ಶುರುವಾಗಿ 5,126 ವರ್ಷಗಳು ಕಳೆದಿವೆ ಅನ್ನೋದು ನಂಬಿಕೆ. ಪುರಾಣದಲ್ಲಿನ ಉಲ್ಲೇಖಗಳ ಪ್ರಕಾರ ಕಲಿಯುಗ ಅನ್ನೋದು ಒಟ್ಟು 4,32,000 ವರ್ಷಗಳ ಕಾಲ ಇರುತ್ತೆ. ಆನಂತರ ಯುಗಾಂತ್ಯ ಆಗತ್ತೆ. ಮತ್ತೆ ಈ ಭೂಮಿ ಸತ್ಯಯುಗದ ಕಡೆಗೆ ನಡೀಬೇಕು. ಅಂದ್ರೆ ಇಲ್ಲಿನ ಅಧರ್ಮಿಗಳ ನಾಶ ಆಗಬೇಕು. ಧರ್ಮ 4 ಪಾದಗಳಲ್ಲಿ ನಡೆಯುವ ದಿನಗಳು ಬರಬೇಕು. ಹಾಗಾಗಬೇಕು ಅಂದ್ರೆ ಇಲ್ಲೊಬ್ಬ ಡೆಸ್ಟ್ರಾಯರ್ ಬರಲೇಬೇಕಲ್ವಾ? ಕೆಡುಕನ್ನ ನಾಶ ಮಾಡಿ ಒಳಿತನ್ನ ಉಳಿಸೋದಿಕ್ಕೆ, ಧರ್ಮ ಸಂಸ್ಥಾಪನೆಗೆ ಮಹಾವಿಷ್ಣುವು ಇಲ್ಲಿ ಹುಟ್ಟಿ ಬರ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆ ಮಹಾವಿಷ್ಣುವು ಕಲ್ಕಿಯ ಅವತಾರದಲ್ಲಿ ಹುಟ್ಟಿ ಬರ್ತಾನೆ ಅಂತ ಪುರಾಣ ಗ್ರಂಥಗಳು ಹೇಳುತ್ತವೆ. ಅಗ್ನಿಪುರಾಣದ ಪ್ರಕಾರ ಕಲ್ಕಿ ಅವತಾರದಲ್ಲಿ ವಿಷ್ಣುವು ಧರ್ಮವನ್ನ ರಕ್ಷಿಸುವ ಮಹಾಯೋಧನಾಗಿ ಬರ್ತಾನೆ. ದೇವದತ್ತ ಅನ್ನೋ ಬಿಳಿಯ ಕುದುರೆಯನ್ನ ಏರಿ ಅವನು ಪ್ರಪಂಚದಾದ್ಯಂತ ಸಂಚರಿಸ್ತಾನೆ. ಅಲ್ಲದೆ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರಿಗೆ ರಕ್ಷಣೆ ಕೊಡೋದು ವಿಷ್ಣುಮೂರ್ತಿಯ ಅಂದ್ರೆ ಕಲ್ಕಿಯ ಪ್ರಥಮ ಆದ್ಯತೆಯಾಗಿರುತ್ತೆ. ಹೀಗಾಗಿ ಕಲ್ಕಿಯಿಂದಲೇ ಕಲಿಯುಗದ ಅಂತ್ಯ ಆಗಲಿದ್ದು, ಆ ಬಳಿಕ ಬರುವ ಸತ್ಯಯುಗದ ಆರಂಭಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಕಲ್ಕಿ ತನ್ನ ಶಕ್ತಿಯ ಮೂಲಕ ಮಾಡ್ತಾನೆ ಅಂತ ಅಗ್ನಿಪುರಾಣದಲ್ಲಿ ವಿವರಿಸಲಾಗಿದೆ. ಇನ್ನು ಕಲ್ಕಿಯ ಜನ್ಮದ ಬಗ್ಗೆ ಕೂಡ ಪುರಾಣಗಳಲ್ಲಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಗುರು, ಸೂರ್ಯ ಹಾಗೂ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಒಂದೇ ರೇಖೆಯಲ್ಲಿರುವಾಗ ಕಲ್ಕಿಯ ಜನನವಾಗಲಿದೆ ಅಂತ ಹೇಳಲಾಗಿದೆ. ಅದರಲ್ಲೂ ಕಲ್ಕಿ ಶಾಂಬಾಲಾ ಅನ್ನೋ ಪ್ರದೇಶದಲ್ಲಿ ಹುಟ್ಟುತ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಈ ಶಾಂಬಾಲಾ ಅನ್ನೋದು ಎಲ್ಲಿದೆ? ಕೆಲವರು ಶಾಂಬಾಲಾ ಇರುವುದು ಹಿಮಾಲಯದಲ್ಲಿ ಅಂತ ಹೇಳ್ತಾರೆ. ಮತ್ತೆ ಕೆಲವರ ಪ್ರಕಾರ ಇದು ಉತ್ತರ ಪ್ರದೇಶದಲ್ಲಿದೆ. ಇನ್ನು ಈಗ ನೂತನ ಕಲ್ಕಿಧಾಮದ ಸ್ಥಾಪನೆ ಆಗ್ತಾ ಇರೋದು ಉತ್ತರ ಪ್ರದೇಶದ ಶಾಂಬಾಲಾದಲ್ಲಿ. ಗೆಳೆಯರೆ, ಕಲ್ಕಿಯ ಜನನವಾಗುತ್ತೆ ಅಂತ ಹೇಳಲಾಗುವ ಶಾಂಬಾಲಾ ಹಿಮಾಲಯದಲ್ಲಿದೆ ಅಂತ ಕೆಲವರು ನಂಬ್ತಾರೆ. ನೇಪಾಳ ಮತ್ತು ಟಿಬೆಟ್ ನಡುವಿನ ಹಿಮಪರ್ವತಗಳ ನಡುವೆ ಆ ನಿಗೂಢ ಹಾಗೂ ರಹಸ್ಯಮಯ ಸ್ಥಳ ಇದೆ ಅನ್ನೋದು ಕೆಲ ಸಂಶೋಧಕರ ವಾದ. ಹಾಗೆ ನೇಪಾಳದಲ್ಲಿನ ಶಾಂಗ್ರಿಲಾ ಅಂತ ಕರೆಸಿಕೊಳ್ಳುವ ರುದ್ರ ರಮಣೀಯ ಸ್ಥಳವೇ ಶಾಂಬಾಲಾ ಅಂತ ಕೂಡ ಕೆಲವರು ಹೇಳ್ತಾರೆ. ಪುರಾಣಗಳು ಹೇಳೋ ಪ್ರಕಾರ ಶಾಂಬಾಲಾದ ಪುರ ಪ್ರಮುಖ ವಿಷ್ಣು ಶಯನ ಅನ್ನೋನ ಮಗನಾಗಿ ಕಲ್ಕಿಯ ಅವತಾರ ಆಗತ್ತೆ. ಆದ್ರೆ ಹಿಮಾಲಯದ ತಪ್ಪಲಲ್ಲಿನ ಶಾಂಬಾಲಾ ಅಥವಾ ಶಾಂಗ್ರಿಲಾ ಈಗ ಬೌದ್ಧರ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಹೆಸರಾಂತ ಬುದ್ಧ ಭಿಕ್ಷುಗಳು ಈ ಪ್ರದೇಶದಲ್ಲಿ ಧ್ಯಾನ ಮತ್ತು ಮೌನಕ್ಕೆ ಶರಣಾಗಿ ಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಈ ಶಾಂಗ್ರಿಲಾನ ದಾಟಿ ಮುಂದೆ ಬಂದ್ರೆ ಅಲ್ಲಿ ನಿಗೂಢ ಪ್ರದೇಶವೊಂದು ಕಾಣಸಿಗುತ್ತೆ. ಅಲ್ಲಿನ ಗುಡ್ಡಗಳ ಮೇಲೆ 100 ಗುಹೆಗಳಿರೋದು ನಮ್ಮ ಕಣ್ಣಿಗೆ ಬೀಳುತ್ತೆ. ಅಷ್ಟೇ ಅಲ್ಲದೆ ಅಷ್ಟೊಂದು ಎತ್ತರದಲ್ಲಿ ಆ ಗುಹೆಗಳನ್ನ ಕೊರೆದವರು ಯಾರು? ಮೆಟ್ಟಿಲುಗಳು ಕೂಡ ಇಲ್ಲದ ಆ ಗುಹೆಗೆ ಹೋಗಿ ಬರೋದು ಹೇಗೆ? ಆ ಗುಹಾ ಮಂದಿರದಲ್ಲಿ ಜನ ವಾಸವಿದಾರ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಅಲ್ಲಿ ಹುಟ್ಟುತ್ತವೆ. ಈ ನಿಗೂಢತೆಯೇ ಇಲ್ಲಿ ಕಲ್ಕಿಯ ಅವತಾರ ಆಗುತ್ತೆ ಅನ್ನೋ ನಿರೀಕ್ಷೆ ಹೆಚ್ಚಾಗೋ ಹಾಗೆ ಮಾಡ್ತಾ ಇರೋದು. ಹೀಗೊಂದ್ ಕಡೆ ನೇಪಾಳ ಮತ್ತು ಟಿಬೆಟ್ ನಡುವಿನ ಈ ಪ್ರದೇಶ ಕಲ್ಕಿಯ ಜನ್ಮಕ್ಕೆ ಕಾರಣವಾಗುವ ಪ್ರದೇಶ ಅನ್ನೋ ನಂಬಿಕೆಯನ್ನ ಹುಟ್ಟುಹಾಕ್ತಾ ಇದ್ರೆ, ಮತ್ತೊಂದ್ ಕಡೆ ಉತ್ತರ ಪ್ರದೇಶದಲ್ಲಿನ ಶಾಂಬಾಲಾ ಕೂಡ ಕಲ್ಕಿ ಜನಿಸುವ ಸ್ಥಳ ಅನ್ನೋ ನಂಬಿಕೆಯನ್ನ ಹೊಂದಿದೆ.
ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿರೋ ಶಾಂಬಾಲಾ ದಿಲ್ಲಿಯಿಂದ ಸುಮಾರು 158 ಕಿಲೋಮೀಟರ್ ದೂರದಲ್ಲಿದೆ. ನೇಪಾಳದ ಗಡಿಯಿಂದ ಕೂಡ ಇದು 150 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ರಾಮ ಜನ್ಮಭೂಮಿ ಅಯೋಧ್ಯೆ ಮತ್ತು ಕೃಷ್ಣ ಜನ್ಮಭೂಮಿ ಮಥುರಾಗಳ ರೀತಿನೇ ಇದು ಕೂಡ ಹಿಂದೂಗಳ ಅತ್ಯಂತ ಪ್ರಮುಖ ಶ್ರದ್ಧಾ ಕೇಂದ್ರ. ಆದ್ರೆ ಅಯೋಧ್ಯ ಮಥುರಾಗಳಲ್ಲಿ ಈಗಾಗಲೇ ರಾಮ ಮತ್ತು ಕೃಷ್ಣ ಅವತಾರಗಳಾಗಿವೆ. ಈ ಶಾಂಬಾಲಾದಲ್ಲಿ ಮುಂದೆ ಭಗವಂತ ಕಲ್ಕಿಯ ರೂಪದಲ್ಲಿ ಹುಟ್ಟಿ ಬರಬೇಕಿದೆ. ಇನ್ನು ಈ ಶಾಂಬಾಲಾದಲ್ಲಿ ಶತಮಾನಗಳ ಹಿಂದೆನೆ 106 ವರ್ಷ ಪುರಾತನವಾದ ಕಲ್ಕಿಯ ದೇವಸ್ಥಾನ ಹೊಂದಿತ್ತು. ಆದ್ರೆ ಈ ದೇವಸ್ಥಾನವನ್ನ ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕ ಬಾಬರನ ಆದೇಶದ ಮೇರೆಗೆ ಧ್ವಂಸಗೊಳಿಸಲಾಯಿತು ಅಂತ ಹೇಳಲಾಗುತ್ತೆ. ಅಂದಹಾಗೆ ಇದೇ ಬಾಬರ 16ನೇ ಶತಮಾನದಲ್ಲಿ ಅಯೋಧ್ಯೆಯಲ್ಲಿನ ರಾಮ ಮಂದಿರವನ್ನು ಕೂಡ ನಾಶ ಮಾಡಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿಸಿದ. ಬಾಬರ್ 16ನೇ ಶತಮಾನದಲ್ಲಿ ಶಾಂಬಾಲಾದ ಕಲ್ಕಿ ದೇವಾಲಯವನ್ನು ನಾಶ ಮಾಡಿರುವುದಕ್ಕೆ ಸಾಕ್ಷ್ಯಗಳಿವೆ ಅಂತ ಇತಿಹಾಸ ತಜ್ಞೆ ಮೀನಾಕ್ಷಿ ಜೈನ್ ಹೇಳ್ತಾರೆ. ಇನ್ನೊಂದು ಕಡೆ ದೇವಾಲಯದ ಅವಶೇಷಗಳನ್ನೇ ಬಳಸಿ ಅಲ್ಲಿ ಮಸೀದಿಯನ್ನ ಕಟ್ಟಿರೋದಕ್ಕೆ ಅಲ್ಲಿನ ಮಸೀದಿಯ ಆಂತರಿಕ ವಾಸ್ತುಶಿಲ್ಪಗಳು ಸಾಕ್ಷಿಯಾಗಿವೆ ಅಂತ ದ ಬ್ಯಾಟಲ್ ಫಾರ್ ರಾಮ ಕೇಸ್ ಆಫ್ ದ ಟೆಂಪಲ್ ಅಟ್ ಅಯೋಧ್ಯ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಾಬರ್ನಿಂದ ಮೂಲ ಕಲ್ಕಿ ದೇವಾಲಯ ನಾಶ ಆದ್ಮೇಲೆ 18ನೇ ಶತಮಾನದಲ್ಲಿ ಮಾಳ್ವಾದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಈ ಶಾಂಬಾಲಾದಲ್ಲಿ ಮತ್ತೆ ಕಲ್ಕಿ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಶಾಂಬಾಲಾದ ಶಾಹಿ ಜಾಮಾ ಮಸೀದಿ ಪಕ್ಕದಲ್ಲೇ ಕಲ್ಕಿಯ ಮಂದಿರವನ್ನ ಪುನರ್ ನಿರ್ಮಿಸಲಾಯಿತು. ಇದೀಗ ಅದೇ ಸ್ಥಳದಲ್ಲಿ ನೂತನ ಕಲ್ಕಿ ಧಾಮವನ್ನು ಸ್ಥಾಪಿಸುವುದಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿರುವ ಮೋದಿ, ಕಲ್ಕಿ ಧಾಮ ಭಾರತೀಯರ ನಂಬಿಕೆಯ ಮತ್ತೊಂದು ಪ್ರಮುಖ ಕೇಂದ್ರವಾಗಲಿದೆ. ನಾವು ಪದೇ ಪದೇ ದಾಳಿಗಳನ್ನು ಎದುರಿಸಿದ್ದೀವಿ. ನಮ್ಮಷ್ಟು ದಾಳಿಗಳನ್ನ ಬೇರೆ ಯಾವುದೇ ನಾಗರಿಕತೆ ಎದುರಿಸಿದ್ರೂ ಕೂಡ ಅದಿಷ್ಟೊತ್ತಿಗೆ ನಶಿಸಿ ಹೋಗ್ತಾ ಇತ್ತು. ಜಗತ್ತಲ್ಲಿ ಹೀಗೆ ಸಾಕಷ್ಟು ನಾಗರಿಕತೆಗಳು ನಶಿಸಿ ಹೋಗಿವೆ. ಆದ್ರೆ ನಾವು ಎಲ್ಲ ದಾಳಿಗಳನ್ನ ಸಮರ್ಥವಾಗಿ ಎದುರಿಸುವುದರ ಜೊತೆಗೆ ಅಭಿವೃದ್ಧಿಯನ್ನ ಕೂಡ ಕಾಣ್ತಾ ಬರ್ತಾ ಇದೀವಿ. ಈಗ ವಿಳಂಬವಾಗಿ ಆದರೂ ಕಲ್ಕಿ ಧಾಮದ ಶಂಕುಸ್ಥಾಪನೆ ನೆರವೇರ್ತಾ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಹಿಂದೂಗಳ ನಂಬಿಕೆಯನ್ನು ಉಳಿಸಲಾಗಿದೆ. ಇದೀಗ ಕಲ್ಕಿ ಧಾಮವನ್ನು ಸ್ಥಾಪಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಇನ್ನು ಈ ದೇವಾಲಯ ಕೂಡ ತುಂಬಾ ವಿಭಿನ್ನವಾಗಿ ನಿರ್ಮಾಣ ಆಗುತ್ತೆ. ಅಯೋಧ್ಯೆಯ ರಾಮ ಮಂದಿರದ ಉಸ್ತುವಾರಿಯನ್ನ ಹೇಗೆ ರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ ತೆಗೆದುಕೊಂಡಿದೆಯೋ ಹಾಗೆ ಕಲ್ಕಿ ಧಾಮ ಮಂದಿರದ ನಿರ್ಮಾಣವನ್ನ ಶ್ರೀ ಕಲ್ಕಿ ಧಾಮ ನಿರ್ಮಾಣ ಟ್ರಸ್ಟ್ ವಹಿಸಿಕೊಂಡಿದೆ. ವಿಶೇಷ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣಂ ಟ್ರಸ್ಟ್ನ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಇಲ್ಲಿ ನಿರ್ಮಾಣವಾಗ್ತಾ ಇರೋ ಕಲ್ಕಿ ಧಾಮ ಜಗತ್ತಲ್ಲಿ ಅತ್ಯಂತ ವಿಶೇಷ ಧಾಮ ಅನ್ನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರೋ ದೇವರಿಗೆ ದೇವಾಲಯವನ್ನು ಕಟ್ಟುವುದು ಸಾಮಾನ್ಯ. ಆದ್ರೆ ಈಗ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋದು ಭವಿಷ್ಯದಲ್ಲಿ ಅವತರಿಸುವ ದೇವರಿಗಾಗಿ. ಈ ಕಲ್ಕಿ ಧಾಮದ ಒಳಗೆ ಮಹಾವಿಷ್ಣುವಿನ ದಶಾವತಾರಗಳನ್ನ ಪ್ರತಿನಿಧಿಸುವ 10 ದೇವಾಲಯಗಳನ್ನ ನಿರ್ಮಿಸೋದಕ್ಕೆ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಅಲ್ಲಿ 10 ಗರ್ಭಗುಡಿಗಳಿರುತ್ತವೆ. ವಿಷ್ಣುವಿನ 10 ಅವತಾರಗಳಿಗೆ ಒಂದೊಂದು ದೇವಾಲಯ ನಿರ್ಮಾಣ ಆಗುತ್ತೆ. ಇನ್ನು ಈ ಕಲ್ಕಿ ದೇವಾಲಯ ಒಟ್ಟು 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಇದನ್ನು ಸಂಪೂರ್ಣವಾಗಿ ನಿರ್ಮಿಸೋದಕ್ಕೆ ಇನ್ನು 5 ವರ್ಷಗಳು ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ದೇವಾಲಯ ಸೋಮನಾಥ ದೇವಾಲಯ ಮತ್ತು ರಾಮ ಮಂದಿರಗಳನ್ನ ಹೋಲಲಿದೆ. ಇದನ್ನು ಕೂಡ ಕಬ್ಬಿಣವನ್ನ ಬಳಸದೆ ನಿರ್ಮಾಣ ಮಾಡ್ತಾರಂತೆ. ಹಾಗೆ ಈ ದೇವಾಲಯದ ಶಿಖರ 108 ಅಡಿ ಎತ್ತರ ಇರುತ್ತೆ. ದೇವಾಲಯದ ಪ್ಲಾಟ್ಫಾರ್ಮ್ ಭೂಮಿಯಿಂದ 11 ಅಡಿ ಎತ್ತರ ಇರುತ್ತೆ. ಇನ್ನು ಈ ದೇವಾಲಯದಲ್ಲಿ ಕಲ್ಕಿ ಪೀಠ ಮೂಲ ಸ್ಥಳದಲ್ಲೇ ಇರಲಿದೆ. ಆದರೆ ಕಲ್ಕಿಯ ಹೊಸ ವಿಗ್ರಹವನ್ನು ಕೆತ್ತನೆ ಮಾಡಿ ಆ ಬಳಿಕ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಾಗೇನೆ ಕಲ್ಕಿಗೆ ಕೂಡ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗುತ್ತೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇನ್ನು ಈಗ ನಿರ್ಮಾಣ ಆಗ್ತಾ ಇರೋ ಕಲ್ಕಿ ಮಂದಿರ ಕೂಡ ರಾಜಕೀಯದ ಭಾಗ ಅಂತ ವಿರೋಧ ಪಕ್ಷಗಳು ದೂರ್ತಾ ಇವೆ. ಉತ್ತರ ಪ್ರದೇಶದಲ್ಲಿ 80 ಸೀಟುಗಳ ಮೇಲೆ ಗಮನ ಹರಿಸಿರುವ ಬಿಜೆಪಿ ಆ ಸೀಟುಗಳನ್ನ ಗೆಲ್ಲೋದಕ್ಕೆ ಬೇಕಾಗಿರುವ ತಂತ್ರವನ್ನ ಹೆಣಿತಾ ಇದೆ. ಅದರ ಭಾಗವಾಗಿನೇ ಈ ದೇವಾಲಯಗಳ ನಿರ್ಮಾಣ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರು ಇಲ್ಲಿ ಮಂದಿರಗಳ ನಿರ್ಮಾಣದಿಂದ ಮತಗಳು ಬರುತ್ತವೆ ಅನ್ನೋ ಹಾಗಿದ್ದಿದ್ರೆ ಪ್ರತಿಪಕ್ಷಗಳು ಕೂಡ ಭಾರತದಲ್ಲಿ ಸಾಕಷ್ಟು ಮಂದಿರಗಳನ್ನ ನಿರ್ಮಾಣ ಮಾಡಬಹುದಿತ್ತು. ಆದ್ರೆ ಅವರು ಮಂದಿರ ನಿರ್ಮಾಣವನ್ನ ವಿರೋಧಿಸುವ ಮೂಲಕ ಮತ್ತೊಂದು ಸಮುದಾಯದ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ. ಇಲ್ಲಿ ಮಂದಿರವನ್ನ ಕಟ್ಟೋದು, ಮಂದಿರವನ್ನ ವಿರೋಧಿಸೋದು ಎಲ್ಲ ಕೂಡ ರಾಜಕೀಯದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇಲ್ಲಿ ರಾಜಕೀಯ ಪ್ರೇರಿತ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇರಲಿ, ಈ ಮಂದಿರ ನಿರ್ಮಾಣ ಉತ್ತರ ಪ್ರದೇಶಕ್ಕೆ ಆದಾಯವನ್ನಂತೂ ಖಂಡಿತ ತಂದುಕೊಡುತ್ತೆ. ಈಗಾಗಲೇ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರ ಪ್ರತಿನಿತ್ಯ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸ್ತಾ ಇದೆ ಮತ್ತು ಅಯೋಧ್ಯೆಯ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗೋದಕ್ಕೆ ಕಾರಣವಾಗಿದೆ. ಹಾಗೆ ಉತ್ತರ ಪ್ರದೇಶಕ್ಕೆ ವ್ಯಾಪಾರ
ವ್ಯಾಪಾರಗಳ ಮೂಲಕ ಬರುವ ತೆರಿಗೆಯ ಆದಾಯವನ್ನು ಕೂಡ ರಾಮ ಮಂದಿರ ಹೆಚ್ಚು ಮಾಡ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಲ್ಕಿ ಮಂದಿರ ಕೂಡ ಉತ್ತರ ಪ್ರದೇಶದ ಆದಾಯವನ್ನು ಹೆಚ್ಚು ಮಾಡುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ. ಇದು ಗೆಳೆಯರೆ ಉತ್ತರ ಪ್ರದೇಶದ ಶಾಂಬಾಲಾದಲ್ಲಿ ನಿರ್ಮಾಣ ಆಗ್ತಾ ಇರುವ ಕಲ್ಕಿ ಧಾಮದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.